ಇವಾಗ ಫುಲ್ ಮೀಲ್ ಸೂಪರ್ ಆಗಿತ್ತು. 21 ನವೆಂಬರು ದಯವಿಟ್ಟು ಹೇಳ್ಬಿಡಿ ಸೂಪರ್ ಆಗಿತ್ತು ಅಂತ. ದಿಯಾ ಬಿಟ್ಟು ಅಥವಾ ಜಾಜಿ ಬಿಟ್ಟು ಬೇರೆ ಏನಾದರೂ ಮಾಡ್ಬೇಕಂದ್ರೆ ನಾನು ಏನು ಮಾಡಬೇಕು ಒಂದು ಥಾಟ್ ನನಗೂ ಇತ್ತು. ರೋಗಿ ಬಯಸಿದ್ದು ಆಲೂ ಅನ್ನ, ವೈದ್ಯ ಹೇಳಿದ್ದು ಆಲೂ ಅನ್ನ ಅಂತ ಆ ಥರ ಪಟ್ಟಾರ್ ಅಂತ ಸಿಕ್ತು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಫುಲ್ ಮೀಲ್ಸ್ ಅಂತ ಏನು ಟೈಟಲ್ ಇಟ್ಟಿದ್ದೀವಿ ಅದೇ ಥರ ಕಾಮಿಡಿ ಇರುತ್ತೆ. ಲವ್ ಇಸ್ ದ ಮೇನ್ ಇಂಗ್ರೀಡಿಯಂಟ್. ಸಿನಿಮಾಗೆ ಬಂದು ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಹಾ ಕರೆಕ್ಟ್ ಈ ಥರ ಮಾಡಬೇಕಲ್ವಾ ನಾವು ಲೈಫಲ್ಲಿ. ತಮಿಳಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಸೆಲ್ವರಾಘವನ್ ಸರ್ ಜೊತೆ. ತೆಲುಗಲ್ಲಿ ಒಂದು ಬರ್ತಾ ಇದೆ. ಫುಲ್ ಮೀಲ್ಸ್ ಚಿತ್ರದ ನಾಯಕ ನಟಿಯವರು ಖುಷಿ ರವಿ ಮೇಡಮ್ ಇದ್ದಾರೆ. ಸೊ ಊಟ ಆದಮೇಲೆ ಪ್ರೆಸ್ ಮೀಟ್ ಆಯಿತು. ಎಲ್ಲರಿಗೂ ಅವರೇ ಊಟವನ್ನು ಬಡಿಸಿದ್ರು. ಬನ್ನಿ, ಈ ಒಂದು ಚಿತ್ರದಲ್ಲಿ ಯಾವ ರೀತಿ ಕ್ಯಾರೆಕ್ಟ್ರು ಅಂದರೆ ದಿಯಾ ಥರನೇ ಇರುತ್ತಾ ಇಲ್ಲ ಬೇರೆ ಥರ ಇರುತ್ತಾ ಕೇಳಿ ತಿಳ್ಕೊಳ್ಳೋಣ ಅವ್ರನ್ನೇ. ನಾವು ಬಡಿಸಿರೋಂಥ ಫುಲ್ ಮೀಲ್ಸ್ ಹೇಗೆ ಅನಿಸ್ತು ನಿಮಗೆ? ಸೂಪರ್ ಆಗಿತ್ತು. ಇವಾಗ ಫುಲ್ ಮೀಲ್ ಸೂಪರ್ ಆಗಿತ್ತು. 21 ನವೆಂಬರು ದಯವಿಟ್ಟು ಹೇಳ್ಬಿಡಿ ಸೂಪರ್ ಆಗಿತ್ತು ಅಂತ. ಯಾಕಂದರೆ ತುಂಬ ಇಷ್ಟಪಟ್ಟು ಆಲ್ಮೋಸ್ಟ್ 2.5 ವರ್ಷದಿಂದ ನಾವು ಇದನ್ನು ಫುಲ್ ಮೀಲ್ಸ್ನ ತಯಾರಿ ಮಾಡ್ತಾ ಇದ್ದಿದ್ದು. ಆ್ಯಂಡ್ ದಿಯಾ, ನೀವು ಹೇಳ್ದಂಗೆ ನಿಮ್ಮ ಕ್ವೆಶ್ಚನ್ ಇಟ್ ವಾಸ್ ಅ ಗುಡ್ ಕ್ವೆಶ್ಚನ್ ಸರ್. ನಾನು ಆ್ಯಸ್ ಎನ್ ಆ್ಯಕ್ಟರ್ ನನಗೊಂಥರ ಹಸಿವು ಇತ್ತು. ಲೈಕ್ ದಿಯಾ ಬಿಟ್ಟು ಅಥವಾ ಜಾಜಿ ಬಿಟ್ಟು ಬೇರೆ ಏನಾದರೂ ಮಾಡಬೇಕಂದ್ರೆ ನಾನು ಏನು ಮಾಡಬೇಕು ಅದೊಂದು ಥಾಟ್ ನನಗೂ ಇತ್ತು. ಆ್ಯಂಡ್ ಕರೆಕ್ಟ್ ಸಮಯಕ್ಕೆ ಲಿಖಿತ್ ಕೂಡ ಹಿ ಕೇಮ್ ಅಪ್ ವಿತ್ ದ ಕಾಂಟೆಂಟ್. ಈ ಥರ ಫುಲ್ ಮೀಲ್ಸ್ ಅಂತ ನಾವು ಮಾಡ್ತಾಯಿದ್ದೀವಿ, ಈ ಥರ ನಿಮ್ಮ ಪಾತ್ರ ಇರುತ್ತೆ ಅಂತ, ವಿಚ್ ಇಸ್ ಎಕ್ಸಾಕ್ಟ್ಲಿ ಕಾಂಟ್ರಾಸ್ಟ್ ಟು ದ ಕ್ಯಾರೆಕ್ಟರ್ಸ್ ವಾಟ್ ಯು ಹವ್ ಡನ್, ರೋಲ್ಸ್ ವಾಟ್ ಯು ಹವ್ ಡನ್ ಅಂತ. ನನಗೂ ಇದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಆಲೂ ಅನ್ನ, ವೈದ್ಯ ಹೇಳಿದ್ದು ಆಲೂ ಅನ್ನ ಅಂತ ಆ ಥರ ಪಟ್ಟಾರ್ ಅಂತ ಸಿಕ್ತು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಹೋಪ್ಫುಲಿ ಫುಲ್ ಮೀಲ್ಸ್ ಎಲ್ಲರೂ ನೋಡಿಬಿಟ್ಟು ಹಾಂ ಖುಷಿ ಈ ಥರನೂ ಮಾಡ್ಬೋದು, ಪೋಟ್ರೆ ಮಾಡ್ತಾಳೆ, ಆ್ಯಕ್ಟಿಂಗ್ ಮಾಡ್ತಾಳೆ ಇದರಲ್ಲೂ ಅನ್ನೋದು ನಂಬಿಕೆ ಬರುತ್ತೆ. ಮೇಡಮ್, ಆ್ಯಕ್ಚುಲಿ ತುಂಬ ಒಳ್ಳೊಳ್ಳೆ ವೆಬ್ ಸೀರೀಸ್ ಎಲ್ಲ ಕೊಟ್ಟಿದ್ರಿ. ಅದರಲ್ಲಿ ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿತ್ತು. ಅಂದರೆ ಎಲ್ಲ ಜನರನ್ನು ಟಚ್ ಮಾಡ್ತಾ ಇದ್ದೀರಾ. ಈ ಸಿನಿಮಾದಲ್ಲಿ ಕಾಮಿಡಿ ಜೊತೆಗೆ ಕಾಮಿಡಿನೇ ಇರುತ್ತಾ ಇಲ್ಲ ಬೇರೆನೂ ಇರುತ್ತಾ? ಇಲ್ಲ ಸರ್, ಇದು ನಾವು ಫುಲ್ ಮೀಲ್ಸ್ ಅಂತ ಏನು ಟೈಟಲ್ ಇಟ್ಟಿದ್ದೀವಿ ಅದೇ ಥರ ಕಾಮಿಡಿ ಇರುತ್ತೆ, ಲವ್ ಇರುತ್ತೆ. ಲವ್ ಇಸ್ ದ ಮೇನ್ ಇಂಗ್ರೀಡಿಯಂಟ್. ಮೇನ್ ಕೋರ್ಸ್ ಇಸ್ ಲವ್. ಅದಾದಮೇಲೆ ಅಳೋದು ಇರುತ್ತೆ, ಎಮೋಷ್ನಲ್ ಇರುತ್ತೆ. ಆದಮೇಲೆ ರಿಲೇಷನ್ಶಿಪ್ ಬಗ್ಗೆ ತುಂಬ, ಅಂದರೆ ಅಣ್ಣ ತಂಗಿ, ಅಪ್ಪ ಮಗಳು, ಅಪ್ಪ ಮಗ, ಮಾವ ಮತ್ತು ಬಾಮೈದ, ಈ ಥರದ್ದು ರಿಲೇಷನ್ಶಿಪ್ ಬಗ್ಗೆ, ಫ್ರೆಂಡ್ಶಿಪ್, ಇದೆಲ್ಲದ್ರ ಬಗ್ಗೆ ಇದೆ ಸರ್. ಮೇಡಮ್, ಮೆಸೇಜ್ ಏನಾರ ಇದೆಯಾ ಈ ಸಿನಿಮಾದಲ್ಲಿ? ಸರ್, ಇವಾಗ ನಾನು ಮೆಸೇಜ್ ಹೇಳಿಬಿಟ್ರೆ ಇಟ್ ವಿಲ್ ಬಿ ಅ ಸ್ಪಾಯ್ಲರ್ ಸರ್. ಸೊ ಖಂಡಿತ ಮೆಸೇಜ್ ಇದೆ. ಅದು ಸಿನಿಮಾಗೆ ಬಂದು ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಹಾಂ ಕರೆಕ್ಟ್ ಇದು ಒಂದು ಈ ಥರ ಮಾಡಬೇಕಲ್ವಾ ನಾವು ಲೈಫಲ್ಲಿ. ನಾವು ಆರಾಮಾಗೆ ಲೈಫಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಎಲ್ಲ ಸಾರ್ಟ್ ಔಟ್ ಆಗುತ್ತೆ ಅಲ್ವಾ ಅನ್ನೋದು ಬರುತ್ತೆ ಅನ್ನೋ ಒಂದು ಮೆಸೇಜ್. ಮೇಡಮ್, ನೆಕ್ಸ್ಟು ಪ್ರಾಜೆಕ್ಟ್ ಎಲ್ಲ ಯಾವ ಥರ ಇದೆ ಮೇಡಮ್ ಕನ್ನಡದಲ್ಲಿ? ಇವಾಗ ಕನ್ನಡದಲ್ಲಿ 2 ಸಿನಿಮಾ ರಿಲೀಸಿಗಿದೆ. ಅದಾದಮೇಲೆ ಈಗ ಫುಲ್ ಮೀಲ್ಸ್ ರಿಲೀಸ್ ಆಗ್ತಾ ಇದೆ. ಸಾಕಷ್ಟು ಸ್ಕ್ರಿಪ್ಟ್ಸ್ಗಳನ್ನ ಕೇಳ್ತಾ ಇದ್ದೀನಿ. ಒಂದು ಸ್ವಲ್ಪ ಸೆನ್ಸಿಬಲ್ ಆ್ಯಂಡ್ ಡಿಫ್ರೆಂಟ್ ಇರೋ ಥರನೇ ಬರೋಣ ಅಂತ ಪ್ಲ್ಯಾನ್ ಇದೆ. ಅದಾದಮೇಲೆ ತಮಿಳಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಸೆಲ್ವರಾಘವನ್ ಸರ್ ಜೊತೆ. ತೆಲುಗಲ್ಲಿ ಒಂದು ಬರ್ತಾ ಇದೆ ಸರ್. ಒಳ್ಳೆಯದಾಗಲಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಆಲ್ ದ ಬೆಸ್ಟ್. ದಯವಿಟ್ಟು ನವೆಂಬರ್ 21ನೇ ತಾರೀಕು ಸಿನಿಮಾ ಥಿಯೇಟ್ರಲ್ಲೇ ಹೋಗಿ ಸಿನಿಮಾ ನೋಡಿ. ಆ್ಯಂಡ್ ಫ್ರೈಡೇ, ಸ್ಯಾಟರ್ಡೆ, ಸಂಡೇನೇ ಆದಷ್ಟು ನೋಡಿ. ಯಾಕಂದರೆ ನಮಗೆ ಓಪನಿಂಗ್ ಸಿಕ್ಕಿದ್ರೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗುತ್ತೆ. ಈಗ ಸೂಫ್ರಮ್ ಸೋ ಆಗಿರ್ಬೋದು, ಎಲ್ಲ ವೆರಿ ಲೈಟ್ ಹಾರ್ಟೆಡ್ ಫಿಲ್ಮ್. ಏನು ಅಂತ ಅಂದರೆ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ವಿತೌಟ್ ನೋ ಎಕ್ಸ್ಪೆಕ್ಟೇಷನ್ಸ್ ಬನ್ನಿ ಥಿಯೇಟ್ರಿಗೆ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.